ಕಿಚ್ಚ ಸುದೀಪ್ ಅವರು ಸೀಸನ್ 11 ಇದು ಹೋಸ್ಟ್ ಮಾಡಿದ ಮೇಲೆ ಸೀಸನ್ 12 ನಾನು ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ರಿ. ಆ ಒಂದು ಸೀಸನಲ್ಲಿ ನೀವು ಕೂಡ ಕಂಟೆಸ್ಟೆಂಟ್ ಆಗಿದ್ರಿ. ಈಗ ಮತ್ತೊಮ್ಮೆ ಅವರ ಸಾರಥ್ಯದಲ್ಲೇ ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಮೂಡ್ ಬರ್ತಿರೋದ್ರಿಂದ ಅವರೇ ಹೋಸ್ಟ್ ಮಾಡ್ತಿರೋದ್ರಿಂದ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ? ತುಂಬಾ ಖುಷಿ ಆಯಿತು. ಯಾಕೆ ಅಂತಂದರೆ ಅದು ಅವರು ಹೋಸ್ಟ್ ಮಾಡಿದ್ರೇ ಚಂದ. ದೇವಸ್ಥಾನದಲ್ಲಿ ದೇವರೇ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಹೇಳಿ. ಅದು ಅವ್ರು ಹೋಸ್ಟ್ ಮಾಡಿದ್ರೇ ಚಂದ. ಆ್ಯಂಡ್ ಇಷ್ಟು ಸೀಸನ್ಸನ್ನು ಅವ್ರು ಹೋಸ್ಟ್ ಮಾಡಿಕೊಂಡೇ ಬಂದಿರೋದು. ಆ ಜಾಗದಲ್ಲಿ ಬೇರೆ ಯಾರನ್ನು ನಾವು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಸೊ ಅವ್ರು ಹೋಸ್ಟ್ ಮಾಡ್ತಾರೆ, ತುಂಬ ಖುಷಿ ಇದೆ. ನೀವಾಗಲೇ ಹೇಳ್ತಾ ಇದ್ರಿ ಮತ್ತೆ ಒಪ್ಕೊಂಡ್ರಲ್ಲ ಅನ್ನೋ ಒಂದು ಹಬ್ಬ ಸದ್ಯ ಒಪ್ಕೊಂಡ್ರಲ್ಲ ಅಂತ. ಕಿಚ್ಚ ಸುದೀಪ್ ಅವರಿಂದ ಕಲ್ತಿದ್ದೇನು ನೀವು ಅಂತ? ಅವಶ್ಯಕತೆ ಇದ್ದಷ್ಟು ಮಾತಾಡ್ತಾರೆ. ಸುಮ್ಮನೆ ಅಂದರೆ ಏನೇನೋ ಮಾತಾಡಲ್ಲ. ಅವಶ್ಯಕತೆ ಇದ್ದರೆ ಮಾತಾಡ್ತಾರೆ. ಅವ್ರ ಒಂದು ಮಾತೇ ತುಂಬ ತೂಕವಾಗಿರುತ್ತೆ ಅಷ್ಟೆ. ಮೇಡಮ್, ನೀವಾಗಲೇ ಹೇಳ್ತಾ ಇದ್ರಿ ಮದುವೆ ಬಗ್ಗೆ ನಮ್ಮಲ್ಲೇ ಸುದ್ದಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನಾನು ಈ ಆಫೀಸಲ್ಲಿ ಹೇಳ್ತೀನಿ. ಸೊ ನಿಮ್ಮ ಫ್ಯಾನ್ಸು ಕೂಡ ವೆಯ್ಟ್ ಮಾಡ್ತಿರ್ತಾರೆ. ಮದುವೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಲೈಫಲ್ಲಿ ಇನ್ನೂ ಅಚೀವ್ ಮಾಡೋದು ಇದೆಯಾ ಅಥವಾ ಎಂಥ ಹುಡುಗ ಬೇಕು ಅಂತ? ಆ್ಯಕ್ಚುಲಿ ನಮ್ಮಪ್ಪ ಒಂದು ವ್ಲಾಗಲ್ಲಿ ನಮ್ಮಮ್ಮ ಅಂದರು, ನೋಡ್ರಿ ನಿಮ್ಮ ಮಗಳು ಹೋಳಿಗೆ ಮಾಡಿದ್ದಾಳೆ, ಇನ್ನೇನು ಮದುವೆ ಮಾಡ್ಬೋದಲ್ಲ ಅಂತಂದರು. ಅದನ್ನೇ ಮೋಕ್ಷಿತ ಪೈಗೆ ಮದುವೆ ಫಿಕ್ಸ್ ಅಂತೇಳಿ ಮಾಡಿಬಿಟ್ಟಿದ್ದಾರೆ. ಬಟ್ ಇಲ್ಲ, ಮದುವೆ ಇನ್ನೂ ಫಿಕ್ಸ್ ಆಗಿಲ್ಲ. ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಇದ್ದೀನಿ. ಬಟ್ ಮನೆ ಕಡೆಯಿಂದ ಅಂತೂ ಫೋರ್ಸ್ ಇದ್ದೇ ಇದೆ. 4 ತಿಂಗಳು ಬಿಗ್ ಬಾಸಲ್ಲಿ ಆರಾಮಾಗಿದ್ದೆ, ಆ ಫೋರ್ಸ್ ಇರಲಿಲ್ಲ. ಆಚೆ ಬಂದಮೇಲೆ ಆ ಫೋರ್ಸ್ ಇದೆ, ಮಾಡ್ಕೊ ಅಂತೇಳಿ. ಬಟ್ ನಾನು ನನ್ನ ಕೆಲಸಗಳಲ್ಲಿ ಬ್ಯುಸಿ ಇರೋದ್ರಿಂದ ನಂಗೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ, ಟೈಮ್ ಕೊಡೋಕ್ಕಾಗಿಲ್ಲ. ಇವಾಗ ನನ್ನ ಮದುವೆ ಅಂತಂದರೆ ಕಂಪ್ಲೀಟ್ ಅದಕ್ಕೆ ಟೈಮ್ ಕೊಡೋ ಥರ ಇರಬೇಕು. ನನ್ನ ಮದುವೆ ಆಗೋ ಹುಡುಗಂಗೆ ಅವ್ರ ಫ್ಯಾಮಿಲಿಗೆ ನಾನು ಟೈಮ್ ಕೊಡೋ ಥರ ಇರಬೇಕು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಆ ಕಮಿಟ್ಮೆಂಟ್ ಕೊಡೋಕ್ಕೆ ನಾನು ಫ್ರೀ ಇಲ್ಲ. ಆ ಕಮಿಟ್ಮೆಂಟ್ ನಾನು ಕೊಡೋ ಅಂಥ ಟೈಮ್ ಬಂದಾಗ ಖಂಡಿತ ಕೊಡ್ತೀನಿ. ಏನು ಕ್ವಾಲಿಟೀಸ್ ಇರಬೇಕು ಅಂತ ಹುಡುಗನಿಗೆ? ತುಂಬ ಸಿಂಪಲ್ಲಾಗಿರಬೇಕು, ಡೌನ್ ಟು ಅರ್ತ್ ಇರಬೇಕು. ಆಮೇಲೆ ನನ್ನ ಪ್ರೊಫೆಷನಿಗೆ ಸಪೋರ್ಟ್ ಮಾಡಬೇಕು. ನಮ್ಮ ಮನೆಯವ್ರನ್ನ ಅವ್ರ ಮನೆಯವರು ಅನ್ನೋ ಥರ ನೋಡ್ಕೋಬೇಕಷ್ಟೆ. ಅಂದರೆ ಮದುವೆ ಆದಮೇಲೂ ಕೂಡ ಆ್ಯಕ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ? ಹಾಂ. ಮೇಡಮ್, ಇನ್ನೊಂದು ತಮ್ಮನ ಬಗ್ಗೆ ಏನಾದರೂ ಒಂದೆರಡು ವಿಚಾರಗಳನ್ನು ಹೇಳೋದಾದ್ರೆ, ಬಿಗ್ ಬಾಸ್ ಇದ್ದ ಬಂದಮೇಲೆ ಬಿಗ್ ಬಾಸ್ ಟೈಮಲ್ಲಿ ಮಿಸ್ ಮಾಡ್ಕೊಂಡಿದ್ರಿ, ನಾನು ಆ ಕೇಳೋಣ ಅಂತಂದ್ರೆ ಆಗಿರಲಿಲ್ಲ. ಅಂದರೆ ನಾನು ಯಾವತ್ತೂ ನನ್ನ ಫ್ಯಾಮಿಲಿಯಿಂದ ಅಷ್ಟು ದಿವಸ ದೂರ ಇದ್ದಿದ್ದೇ ಇಲ್ಲ. ನಾನು ಇನ್ನೊಂದು ವಿಚಾರ ಹೇಳಬೇಕು. ನಾನು ಎಕ್ಸ್ಪ್ರೆಸ್ ಮಾಡೋದು ತುಂಬ ಕಮ್ಮಿ. ನನ್ನ ಖುಷಿನೂ ಎಕ್ಸ್ಪ್ರೆಸ್ ಮಾಡಲ್ಲ, ನಾನು ಬೇಜಾರನ್ನೂ ಎಕ್ಸ್ಪ್ರೆಸ್ ಮಾಡಲ್ಲ, ನಾನು ಅಳೋದು ಇಲ್ಲ ಬೇರೆಯವ್ರ ಮುಂದೆ. ಬಟ್ ಅದು ಎಲ್ಲದೂ ಆಗಿದ್ದು ಬಿಗ್ ಬಾಸಲ್ಲಿ. ನಾನು ಆ್ಯಕ್ಚುಲಿ ನನ್ನ ಫ್ಯಾಮಿಲಿನ ನೋಡಿದಾಗ ನಾನು ಹಂಗೆ ರಿಯಾಕ್ಟ್ ಮಾಡಿದ್ನ ಅಂತೇಳಿ ನನಗೆ ಗೊತ್ತೇ. ಅದು ಆ ಫುಟೇಜ್ ನೋಡಿದಾಗ ಅನ್ಸುತ್ತೆ ನಾನು ಹಂಗೆ ರಿಯಾಕ್ಟ್ ಮಾಡಿದ್ನ ಅಂತ. ಅದೇ ಬಿಗ್ ಬಾಸ್ ಅಂದರೆ ಅಲ್ಲಿ ನಮ್ಮವ್ರು ಯಾರೂ ಇರಲ್ಲ. 3 ತಿಂಗಳು ಆದಮೇಲೆ ನಾನು ನನ್ನ ತಮ್ಮನ ನೋಡ್ತಿದ್ದೀನಲ್ಲ, ಅದು ಏನೋ ಬೇರೆಯೇ ಫೀಲ್ ಇತ್ತು ನನಗೆ. ಯಪ್ಪ, ಅದು ಆ ಫೀಲೇ ಬೇರೆ ಥರ. ಅಷ್ಟು ಮಿಸ್ ಮಾಡ್ಕೊಂಡ ನನ್ನ ಫ್ಯಾಮಿಲಿನ, ಅಷ್ಟು ಪ್ರೀತಿಸ್ತೀನ ನನ್ನ ಫ್ಯಾಮಿಲಿನ ಅಂತೇಳಿ ನಂಗೆ ಅವಾಗ ಗೊತ್ತಾಗಿದ್ದು. ಅದಕ್ಕೂ ಮುಂಚೆ ಏನು ಡೈಲಿ ಲೈಫಲ್ಲಿ ಈಗ ನೀವು ಅಷ್ಟೇ ನಿಮ್ಮ ಮನೆಯವ್ರನ್ನ ನೋಡ್ತಾ ಇರ್ತೀರಾ, ಎಲ್ಲರೂ ಟ್ರಿಪ್ಗೆ ಹೋದ್ರು ಫೋನಲ್ಲಿ ಮಾತಾಡ್ತಿರ್ತೀರಾ, ಎಲ್ಲ ಇರುತ್ತೆ. ಬಟ್ ಅದೇ ಒಂದು ಫೋನ್ ಇಲ್ಲ, ಅವ್ರ ಜೊತೆ ಸಂಪರ್ಕನೇ ಇಲ್ಲ, ಅವ್ರನ್ನ 3 ತಿಂಗಳು ನೋಡೇ ಇಲ್ಲ. ಸಡನ್ನಾಗಿ ಬಂದಾಗ ಹೆಂಗೆ ಅನಿಸುತ್ತೆ, ಅದೇ ನಂಗಲ್ಲ ಆಗಿದ್ದು. ಬಿಗ್ ಬಾಸ್ಗಿಂತ ಮುಂಚೆ ನೀವು ತಮ್ಮನ್ನ ಮಗು ಥರ ಬೆಳೆಸ್ಕೊಂಡಿದ್ರಿ. ಆ ಬಿಗ್ ಬಾಸ್ ಟೈಮಲ್ಲಿ ರೆಕಗ್ನೈಸ್ ಮಾಡ್ತಿಲ್ಲ, ನನ್ನ ಗುರುತು ಹಿಡಿತಿಲ್ಲ ಅಂತ ಹೇಳಿದ್ರಿ. ಆ ಒಂದು ಕ್ಷಣ, ಯಾಕಂತಂದರೆ ನಾವು ಇಷ್ಟಪಟ್ಟು ಯಾರೇ ಆಗಿರ್ಬೋದು, ಇಷ್ಟಪಟ್ಟು ನಾವು ಅವ್ರನ್ನ ಪ್ರೀತಿ ಮಾಡ್ತೀವಿ, ಅವ್ರು ನಮಗೆ ಗುರುತಿಲ್ಲ ಹಿಡಿತಿಲ್ಲ ಅಂತಂದಾಗ ಒಂದು ಸಂಕಟ ಆಗೇ ಆಗುತ್ತೆ. ಅದ್ರ ಬಗ್ಗೆ? ಹೌದಾ, ಟೈಮಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡ್ತು. ಯಾಕೆಂದರೆ ನಾನು ಪಾರು ಮಾಡ್ಬೇಕಾದ್ರೆ ಏನಾಗ್ತಿತ್ತು ಅಂತಂದರೆ, ಆವಾಗ ನಾನು ಡಿಗ್ರಿ ಮುಗಿಸಿ ಮನೆಯಲ್ಲೇ ಇದ್ದೆ. ನಾನು ಅವನು ಒಟ್ಟಿಗೆ ಇರ್ತಿದ್ವಿ, ಒಟ್ಟಿಗೆ ಊಟ ಮಾಡ್ತಿದ್ವಿ, ಒಟ್ಟಿಗೆ ಮಲಗ್ತಿದ್ವಿ. ಸೊ ಹಾಗಿದ್ದಾಗ ನಂದು ಪಾರು ಶುರುವಾಗಿ, ನಾನು ಪಾರುಗೆ ಹೋದ್ನಲ್ಲ, ಮನೇಲಿ ಊಟ ಯಾರು ಮಾಡಿಸಿದ್ರು ಮಾಡ್ತಾ ಇರಲಿಲ್ಲ ಅವನು. ನಾನು ಬರೋವರೆಗೂ ವೆಯ್ಟ್ ಮಾಡಿ ನಾನು ಬಂದಮೇಲೆ ಊಟ ಮಾಡಿಸಿದ್ಮೇಲೆ ಮಾಡ್ತಾ ಇದ್ದಿದ್ದು. ಹಾಗಾಗಿ ಸಣ್ಣ ಆಗಿಬಿಟ್ಟ ಫುಲ್ಲೋನು. ಅದಾದಮೇಲೆ ನಮ್ಮ ಅಪ್ಪನ ಜೊತೆ ಹೊಂದ್ಕೊಳ್ಳೋಕ್ಕೆ ಅಂತ ಶುರುವಾಯಿತು. ಬಟ್ ಈಗ ಹಂಗಿದ್ದೋನು ಈಗ ಸಡನ್ನಾಗಿ ನನ್ನನ್ನು ಕಂಪ್ಲೀಟಾಗಿ ಮರ್ತೋಗ್ಬಿಟ್ಟಿದ್ದಾನಲ್ಲ 3 ತಿಂಗಳಲ್ಲಿ, ಏನಪ್ಪ ಅಂತ ಹೇಳಿ ತುಂಬ ದುಃಖ ಆಗೋಗ್ಬಿಡ್ತು. ಆಮೇಲೆ ಮತ್ತೆ ಮನೆಗೆ ಬಂದಮೇಲೆ ನಾರ್ಮಲ್ ಆದ. ಹೆಣ್ಮಕ್ಳಿಗೆ ಒಂದು ಕನಸಿರುತ್ತೆ, ಏನಂತಂದರೆ ಒಬ್ಬರೇ ಹೆಣ್ಮಗಳಿದ್ರೆ ತಂದೆ ತಾಯಿನ ಜೊತೆಗೆ ಇಟ್ಕೊಂಡು ಬೇಡ ಮದುವೆ ಆದಮೇಲೂ ಅಂತ. ಸೊ ಈಗ ಏನಾಗುತ್ತೆ ಅಂದರೆ, ನೀವು ತಂದೆ ತಾಯಿ ಆಗಿರ್ಬೋದು ಅಥವಾ ಇವ್ರ ತಮ್ಮನಾಗಿರ್ಬೋದು, ಮದುವೆ ಆದಮೇಲೂ ಜೊತೆಗೆ ಇಟ್ಕೊಳ್ಳೋಂಥ ಪಾರ್ಟ್ನರ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಜೊತೆಗೆ ಇಟ್ಕೊತೀರಾ ಅಂತ? ನಂಗೆ ಅದೇ ಥರ ಪಾರ್ಟ್ನರ್ ಬೇಕಂತಲೇ ಕೇಳ್ತಾ ಇರೋದು. ನಂಗೆ ಅದೇ ಥರ ಪಾರ್ಟ್ನರ್ ಬೇಕಂತಲೇ ಇರೋದು. ಅಂದರೆ ಇವಾಗ ನನ್ನ ಲೈಫ್ ನಾನು ನೋಡ್ಕೊಂಡು ಹೋಗೋದಿದ್ರೆ ಇಷ್ಟೊತ್ತಿಗೆ ನಾನು ಹೋಗ್ಬಿಡ್ಬೋದಾಗಿತ್ತು. ಇಲ್ಲ, ನಾನು ಹೆಂಗೆ ನಮ್ಮ ಅಪ್ಪ ಅಮ್ಮನೂ ಅವ್ರ ಅಪ್ಪ ಅಮ್ಮ ಅಂತ ಅಂದ್ಕೊಂಡು ನೋಡ್ಕೊಳ್ಳೋಂಥ ಹುಡುಗ ಬೇಕು. ಅಟ್ ದ ಸೇಮ್ ಟೈಮ್ ನಾನು ಹಾಗೆ ಅವ್ರ ಅಪ್ಪ ಅಮ್ಮನ ನಮ್ಮ ಅಪ್ಪ ಅಮ್ಮ ಅನ್ನೋ ಥರನೇ ನಾನು ನೋಡ್ಕೋತೀನಿ. ಬಟ್ ನಮ್ಮ ಮನೇಲಿ ಈಗ ನಾನು ಒಬ್ಬಳೇ ಮಗಳು, ನನ್ನ ತಮ್ಮ ಹಂಗಿರೋದ್ರಿಂದ ಸೊ ನನಗೆ ಚಿಕ್ಕ ವಯಸ್ಸಿಂದನೂ ಅವ್ರ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಇದೆ. ಹಾಗಾಗಿ ಸ್ವಲ್ಪ ಅದೇ ಥರ ಇರೋ ಹುಡುಗ ಸಿಕ್ಕಿದ್ರೆ ಒಳ್ಳೆಯದು. ನೋಡೋಣ ಏನಾಗುತ್ತೆ, ಅದೆಲ್ಲ ಡೆಸ್ಟಿನಿ, ಏನೂ ಮಾಡೋಕ್ಕಾಗಲ್ಲ.
ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಇಷ್ಟೊತ್ತು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಆ್ಯಂಡ್ ನೀವು ಅಂದ್ಕೊಂಡಿರುವಂಥ ಪಾರ್ಟ್ನರ್ ಆದಷ್ಟು ಬೇಗ ಸಿಗಲಿ, ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಮತ್ತೆ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆ ವೀಕ್ಷಕರನ್ನು ಎಂಟರ್ಟೈನ್ ಮಾಡಲಿ. ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ಬಿಗ್ ಬಾಸಿಂದ ಬಂದ ತಕ್ಷಣ ಇಂಟರ್ವ್ಯೂ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಮೆಸ್ಸಪ್ ಆಗೋಗ್ಬಿಟ್ಟಿತ್ತು. ಅವಾಗ ಅಷ್ಟು ತುಂಬ ಇಂಟರ್ವ್ಯೂಸ್ ಲೈನಪ್ ಆಗಿದ್ದರಿಂದ ಆಗಿರಲಿಲ್ಲ, ಏನು ಅನ್ಕೋಬೇಡಿ. ಇವತ್ತು ಆ ಟೈಮ್ ಬಂತು. ಸಾರಿ ನಿಮ್ಗೆ ಇಷ್ಟು ದಿವಸ ಕಾಯಿಸಿದ್ದಕ್ಕೆ. ತೊಂದರೆ ಇಲ್ಲ ಮೇಡಮ್, ಬಿಕಾಸ್ ಯಾಕಂದರೆ ಸಮಯ ಸಂದರ್ಭ ಅನ್ನೋದು ಯಾರಿಗೆ ಯಾವಾಗ ಹೆಂಗೆ ಮಾಡಿಸುತ್ತೋ ಗೊತ್ತಿಲ್ಲ. ಆ ಟೈಮಲ್ಲಿ ನಿಮ್ಮದು ತಪ್ಪಿಲ್ಲ, ನಂದು ತಪ್ಪಿರಲಿಲ್ಲ. ಬಟ್ ಆ ಟೈಮೇ ಹಂಗೆ ಬಂತು. ಒಳ್ಳೇದಾಗಲಿ. ಆದರೂ ಕೂಡ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ಪಾಸಿಟಿವ್ನೆಸ್ಸಲ್ಲೇ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಸೊ ನಮ್ಮ ಸಿನಿಮಾಗೆ ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ಎಷ್ಟು ಸಾಧ್ಯನೋ ಅಷ್ಟು ಸಪೋರ್ಟ್ ಮಾಡಿ. ಹಾಗೆ ನನ್ನ ಪ್ರೀತಿಯ ವೀಕ್ಷಕರಿಗೆ ಪ್ಲೀಸ್ ಇಷ್ಟು ವರ್ಷ ನಾನು ಏನು ಮಾಡಿದ್ರು ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಕೊಂಬಂದಿದ್ದೀರಾ. ಈಗ ನಮ್ಮ ಸಿನಿಮಾ MCR ರಿಲೀಸ್ ಆಗ್ತಾ ಇದೆ. ಇದಕ್ಕೂ ಎಂದಿನಂತೆ ಸಪೋರ್ಟ್ ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.